ನಮಸ್ಕಾರ ಗೆಳೆಯರೇ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾವು ಈ ವಿಡಿಯೋದಲ್ಲಿ ಎಸ್ಎಸ್ಸಿ ರಿಕ್ರೂಟ್ಮೆಂಟ್ 2026 ಸಂಪೂರ್ಣ ಪರೀಕ್ಷೆಯ ಮಾಹಿತಿಯನ್ನು ನಿಮಗಾಗಿ ತಂದಿದ್ದೇವೆ. ಎಸ್ಎಸ್ಸಿ ಜಿಡಿ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ 2026 ಅಪ್ಲೈ ಆನ್ಲೈನ್ ಫಾರ್ 25,487 ಕಾನ್ಸ್ಟೇಬಲ್ ರೈಫಲ್ಮೆನ್ ಪೋಸ್ಟ್. ಇದರ ಪ್ರಕಾರ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಇದ್ರಾಗ ಟೋಟಲ್ 25,487 ಕಾನ್ಸ್ಟೇಬಲ್ ಹುದ್ದೆನ ಇವರ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಇದರ ಅಪ್ಲೈ ಮಾಡಕ 10th ಕ್ಯಾನ್ ಅಪ್ಲೈ ಆನ್ಲೈನ್. 10th ಮುಗಿಸಿದ ಕ್ಯಾಂಡಿಡೇಟ್ ಇದ್ರಾಗ ಅಪ್ಲೈ ಮಾಡಬಹುದು. The online applications opens on 1. ಇದರ ಪ್ರಕಾರ ಆನ್ಲೈನ್ ಅಪ್ಲಿಕೇಶನ್ ಡಿಸೆಂಬರ್ 1st ದಿಂದ ಸ್ಟಾರ್ಟ್ ಆಗಿದಾವು. ಮತ್ತು 31st ಡಿಸೆಂಬರ್ ಮಟ ಇದರ ನೋಟಿಫಿಕೇಶನ್ ಕ್ಲೋಸ್ ಆಗ್ತೈತಿ. ನೀವು ಮತ್ತೆ ಅಪ್ಲೈ ಮಾಡಕ ಕ್ಯಾಂಡಿಡೇಟ್ಸ್ ಶಾಲ್ ಅಪ್ಲೈ ಓನ್ಲಿ ಥ್ರೂ SSC ವೆಬ್ಸೈಟ್ದಾಗ ssc.gov.in ದಾಗ ಇದನ್ನ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಈ ಸ್ಲೈಡ್ ಪ್ರಕಾರ ಇದರ ಕಂಪನಿ ನೇಮ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಪೋಸ್ಟ್ ನೇಮ್ ಕಾನ್ಸ್ಟೇಬಲ್ ಜಿಡಿ ಮತ್ತು ರೈಫಲ್ಮನ್ ಜಿಡಿ, ನಂಬರ್ ಆಫ್ ಪೋಸ್ಟ್ 25,487, ಸ್ಯಾಲ್ರಿ ಎಷ್ಟು ಸಿಗ್ತೈತೆ ಅಂದ್ರೆ 21,700ರಿಂದ 69,100 ಪರ್ ಮಂತ್. ಇದ ಪೇ ಸ್ಕೇಲ್ 3 ಒಳಗೆ ಬರ್ತೈತಿ. ಇದರ ಕ್ವಾಲಿಫಿಕೇಶನ್ ಮೆಟ್ರಿಕ್ಯುಲೇಷನ್ ಆಗಿರ್ಬೇಕು, ಇಲ್ಲಾಂದ್ರೆ 10th ಪಾಸ್ ಆಗಿರ್ಬೋದು. ಮತ್ತು ಏಜ್ ಲಿಮಿಟ್ ನೋಡ್ಬೇಕಂದ್ರೆ 18ರಿಂದ 23 ಮಟ ಏಜ್ ಆಗಿರ್ಬೇಕು. ಮತ್ತು ಆ್ಯಸ್ ಆನ್ 1/1/2020ರಾಗ 23 ಏಜ್ಗಿಂತ ಕಮ್ಮಿ ಇರಬೇಕು. ಇದರದ ಸ್ಟಾರ್ಟಿಂಗ್ ಡೇಟ್ 1 ಡಿಸೆಂಬರ್ 2025, ಲಾಸ್ಟ್ ಡೇಟ್ 31 ಡಿಸೆಂಬರ್ 2025. ಮತ್ತು ಆಫಿಷಿಯಲ್ ವೆಬ್ಸೈಟ್ ssc.gov.in ದಾಗ ಅಪ್ಲೈ ಮಾಡ್ಬೋದು. ಮತ್ತು ಪೋಸ್ಟ್ ನೋಡ್ಬೇಕಂದ್ರೆ ಟೋಟಲ್ SSC ಒಳಗೆ BSF, CISF, CRPF, SSB, ITBP, ಅಸ್ಸಾಂ ರೈಫಲ್, SSF ಬರ್ತಾವು. ಮತ್ತು ಇದ್ರಾಗ ಮೇಲ ಫಿಮೇಲ ಇಬ್ರದ್ದು ಅಪ್ಲೈ ಮಾಡ್ಬೋದು. ವೇಕೆನ್ಸಿ ಸಿಗ್ರೇಟ್ ಮಾಡಿ ಮೇಲ್ದು 23,467 ವೇಕೆನ್ಸಿ ಮತ್ತು ಫಿಮೇಲ್ ವೇಕೆನ್ಸಿ 2,020 ವೇಕೆನ್ಸಿ ಅದಾವು. ಇಬ್ರದ್ದು ಗ್ರ್ಯಾಂಡ್ ಟೋಟಲ್ ನೋಡ್ಬೇಕಂದ್ರೆ 25,487 ವೇಕೆನ್ಸಿ. ಮತ್ತು ಇವರು 25,000 ಪ್ಲಸ್ ವೇಕೆನ್ಸಿ ಅದಾವ ಈ ಸಲ. ಮತ್ತು ಇವು ವೇಕೆನ್ಸಿ ಇಷ್ಟು ಕರಿತಾರೋ, ಆಮೇಲೆ ತಗೊಳತ್ನಾಗ ಇದಕ್ಕಿಂತ ಹೆಚ್ಚಿನ ವೇಕೆನ್ಸಿ ಒಳಗೆ ಸೆಲೆಕ್ಷನ್ ಮಾಡ್ತಾರೆ. ಮತ್ತು ಫಸ್ಟ್ ನೋಡ್ಬೇಕಂದ್ರೆ BSF ಒಳಗೆ ಮೇಲ್ ಕ್ಯಾಂಡಿಡೇಟ್ಸ್ 524, ಫಿಮೇಲ್ 92, CISFದಾಗ 13,135, ಫಿಮೇಲ್ 1,460, CRPF ಒಳಗೆ 5,366 ಮತ್ತು ಫಿಮೇಲ್ 124, SSB ಒಳಗೆ 1,764, ಇದ್ರಾಗ ಫಿಮೇಲ್ ವೇಕೆನ್ಸಿ ಇಲ್ಲ. ITBP ಒಳಗೆ 1,099, ಫಿಮೇಲ್ 194, ಅಸ್ಸಾಂ ರೈಫಲ್ದಾಗ 1,556, ಫಿಮೇಲ್ 150, SSFದಾಗ 23 ವೇಕೆನ್ಸಿ ಮೇಲ್ ವೇಕೆನ್ಸಿ ಅದಾವು ಮತ್ತು ಇದ್ರಾಗ ಫಿಮೇಲ್ ಇಲ್ಲ. ಇದೆಲ್ಲ ಸೇರಿ 25,787 ವೇಕೆನ್ಸಿ ಅದಾವ. ಈ SSC GD ಒಳಗೆ ಅಪ್ಲೈ ಮಾಡ್ಬೇಕಂದ್ರೆ ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರ್ಬೇಕಂದ್ರೆ ಸಿಟಿಜನ್ ಆಫ್ ಇಂಡಿಯಾ ಆಗಿರಬೇಕು, ಮತ್ತು ಡೊಮಿನಿಷಿಯಲ್ ಇರಬೇಕು, ಮತ್ತು ಮೆಟ್ರಿಕ್ಯುಲೇಷನ್ ಇಲ್ಲಾಂದ್ರೆ 10th ಪಾಸ್ ಆಗಿರಬೇಕು, ಮತ್ತು NCC ಸರ್ಟಿಫಿಕೇಟ್ ಹೋಲ್ಡರ್ ಇದ್ರೆ ಅವ್ರಿಗೆ ಬೋನಸ್ ಮಾರ್ಕ್ಸ್ ಆಪ್ಷನಲಿ ಸಿಗ್ತಾವೆ. ಯಾರ್ಯಾರು NCC ಸರ್ಟಿಫಿಕೇಟ್ ಹೋಲ್ಡರ್ ಅದಿರಲ್ಲ ಅವರ ಬೋನಸ್ ಮಾರ್ಕ್ ಇದರಿಂದ ತಗೋಬೋದು.
ಮತ್ತ ಏಜ್ ಲಿಮಿಟ್ ನೋಡ್ಬೇಕಂದ್ರ 1/1/2026 ಮಿನಿಮಮ್ ಏಜ್ 18 ಆಗಿರ್ಬೇಕು, ಮ್ಯಾಕ್ಸಿಮಮ್ ಏಜ್ 23 ಆಗಿರ್ಬೇಕು. ಮತ್ತ ಇತರದ ಏಜ್ ರಿಲ್ಯಾಕ್ಸೇಷನ್ ನೋಡ್ಬೇಕಂದ್ರ SC ST ಒಳಗ 5 ಇಯರ, OBC ಒಳಗ 3 ಇಯರ್ಸ, ಎಕ್ಸ್ ಸರ್ವಿಸ್ ಮೆನ್ ಇದ್ದವ್ರಿಗೆ 3 ವರ್ಷ ಆಫ್ಟರ್ ಡಿಡಕ್ಷನ್ ಆಫ್ ಮಿಲಿಟರಿ ಸರ್ವಿಸ್. ಮತ್ತ ಇದ್ರಾಗ ಚಿಲ್ಡ್ರನ್ಸ್ ಡಿಪೆಂಡೆಂಟ್ ಅದು ಯಾರು ಇದ್ರೆ ಅವ್ರಿಗೆ 5 ವರ್ಷ, 8 ವರ್ಷ, 10 ವರ್ಷ ಇದನ್ನ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರ. ಈ ಮುಂದಿನ ಸ್ಲೈಡ್ದಾಗ ಅಪ್ಲಿಕೇಶನ್ ಫೀ ಎಷ್ಟೈತಿ ನೋಡ್ಕೊಂಡ್ ಬರ್ಬೋದನ್ನ. ಜನರಲ್, OBC ಮತ್ತ EWS ಇದ್ರಾಗ ಮೇಲಿತ್ತಂದ್ರ 100 ರೂಪಾಯಿ ಇದ್ರಾಗ ಅಪ್ಲಿಕೇಶನ್ ಫೀ ಐತಿ. SC ST ಎಕ್ಸ್ ಸರ್ವಿಸ್ ಮೆನ್ ಫಿಮೇಲ್ ಕ್ಯಾಂಡಿಡೇಟ್ಸ್ ಅವ್ರಿಗೆ ಏನೂ ಫೀ ಇರಂಗಿಲ್ಲ. ಮತ್ತ ಇದನ್ನ ಆನ್ಲೈನ್ ಮೋಡ್ದಾಗ ತುಂಬೋದು. ಭೀಮ್ UPI, ನೆಟ್ ಬ್ಯಾಂಕಿಂಗ್, ವಿಸಾ, ಮಾಸ್ಟರ್ ಕಾರ್ಡ್, ರುಪೇ ಕಾರ್ಡ್ದಿಂದನೂ ಆನ್ಲೈನ್ ಪೇಮೆಂಟ್ ಮಾಡ್ಬೋದು. ಮತ್ತ ಸ್ಯಾಲ್ರಿ ಮತ್ ಸ್ಟಿಪೆಂಡ್ ಎಷ್ಟು ಇರ್ತದಂದ್ರ ಸ್ಟಿಪೆಂಡ್ ಲೆವೆಲ್ 3ದಾಗ ಬರ್ತದ. ಸ್ಯಾಲ್ರಿ ರೇಂಜ್ 21,700ರಿಂದ 69,100 ಪರ್ ಮಂತ್. ಮತ್ತ ಇದ್ರಾಗ ಏನೇನ್ ಶೇರ್ ಇರ್ತೈತಿ ಅಂದ್ರ DRS ಅಲೌನ್ಸ, DA, ಹೌಸ್ ರೆಂಟ್ ಅಲೌನ್ಸ, ಮತ್ತ ಅದರ್ ಅಲೌನ್ಸ್, ಫೀಲ್ಡ್ ಅಲೌನ್ಸ್ ವಗರ ಎಲ್ಲ ಇದು ಏನ್ ಮಾಡ್ತಾರ ಇದ್ರಾಗ ಮಿಕ್ಸ್ ಮಾಡಿ ಕೊಡ್ತಾರ. ಟೋಟಲ್ ಇಂಪಾರ್ಟೆಂಟ್ ಡೇಟ್ಸ್ ನೋಡ್ಬೇಕಂದ್ರ ನೋಟಿಫಿಕೇಶನ್ ಡೇಟ್ 1ನೇ ಡಿಸೆಂಬರ್ಕ್ ಬಿಟ್ಟಿದಾರ ಇವ್ರ. ಮತ್ತ ಸ್ಟಾರ್ಟ್ ಆಗೈತಿ 1 ಡಿಸೆಂಬರ್ದಾಗ ಇದು ಆನ್ಲೈನ್ ಸ್ಟಾರ್ಟಿಂಗ್ ಹಾಕಕ್ ಸ್ಟಾರ್ಟ್ ಮಾಡ್ಯಾರ. ಇದೆಲ್ಲ ಲಾಸ್ಟ್ ಡೇಟ್ ಇರ್ತೈತಿ 31 ಡಿಸೆಂಬರ್ 2025. ಮತ್ತ ಲಾಸ್ಟ್ ಡೇಟ್ ಫಾರ್ ಆನ್ಲೈನ್ ಫೀ ಪೇಮೆಂಟ್ 1ನೇ ತಾರೀಕು ಮಟ ಫೀ ಪೇಮೆಂಟ್ ಎಲ್ಲಾರೆ ನೀವು ನಿಂತಿದ್ದು ಅಂದ್ರೆ ಅದನ್ನ ಆನ್ಲೈನ್ ಪೇಮೆಂಟ್ ಕಂಪ್ಲೀಟ್ ಮಾಡ್ಕೋಬೇಕು 1 ಜನವರಿ ಒಳಗ. ಮತ್ತೆ ಅಪ್ಲಿಕೇಶನ್ ಫ್ರಾಮ್ ಕರೆಕ್ಷನ್ ವಿಂಡೋದಾಗ 8 ಜನವರಿಯಿಂದ 10 ಜನವರಿ ಒಳಗ ನೀವೇನ್ರಿ ಅದು ಅಪ್ಲಿಕೇಶನ್ ಕರೆಕ್ಷನ್ ಮಾಡೋದನ್ನ ಮಾಡ್ಬೋದು. ಮತ್ತ ಎಕ್ಸಾಮ್ ಅದೇ CB ಎಕ್ಸಾಮ್ ಅದ ಟೆಂಟೇಟಿವ್ ಡೇಟ್ ಫೆಬ್ರವರಿಯಿಂದ ಏಪ್ರಿಲ್ ಒಳಗ ಬರ್ತೈತಿ. ಮತ್ತ ಸೆಲೆಕ್ಷನ್ ಪ್ರೊಸೆಸ್ ನೋಡ್ಬೇಕಂದ್ರ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತೈತಿ. ಅದ್ರಾಗ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ದಾಗ ಏನ್ ಕೊಟ್ಟಿರ್ತಾರು, ಒಂದು 80 ಕ್ವಶನ್ ಇರ್ತಾವು, 160 ಮಾರ್ಕ್ಸ್. ಅದ್ರಾಗ 4 ಸಬ್ಜೆಕ್ಟ್ ಬಂದಿರ್ತಾವ. ಮತ್ತ ನೆಕ್ಸ್ಟ್ ನೋಡ್ಬೇಕಂದ್ರ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಇದರೊಳಗ ರನ್ನಿಂಗ, ಮತ್ತ ಹೈ ಜಂಪ, ಲಾಂಗ್ ಜಂಪ, ಮತ್ತ ಪ್ಲಬ್ಸ್ ಸಿಗೋದ ಎಲ್ಲ ಇರ್ತೈತಿ. ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್. ಮತ್ತೆ ಇದರಲ್ಲಿ ಹೈಟ್, ವೇಟ್, ಮತ್ತ ಮೆಡಿಕಲ್ ಚೆಕ್ ಎಲ್ಲ ಮಾಡ್ತಾರ. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಸೆಲೆಕ್ಟ್ ಆಗಿಬಿಡ್ತಾರೆ ನೀವು. ಮತ್ತ ಅಪ್ಲೈ ಹೆಂಗ್ ಮಾಡೋದು, ಹೌ ಟು ಅಪ್ಲೈ ಅಂದ್ರ ನೀವು ವಿಸಿಟ್ ಮಾಡಬೇಕು ssc.gov.in ಇದರ ವೆಬ್ಸೈಟ್ದಾಗ ವಿಸಿಟ್ ಮಾಡೋದ. ಮತ್ತ ಕಂಪ್ಲೀಟ್ ಮತ್ತು OTRದ ನೀವು ರಿಜಿಸ್ಟ್ರೇಷನ್ ಮಾಡ್ಬೇಕು ಮೊದಲ. ಆಮೇಲೆ ನಿಮ್ಮ ಪೂರಾ ಡಾಟಾ ಎಲ್ಲ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ದಾಗ ಕೇರ್ಫುಲಿ ಆಗಿ ಏನ್ ಮಾಡ್ಬೇಕು ತುಂಬಬೇಕು. ಮತ್ತ ಅಪ್ಲೋಡ್ ಫೋಟೋ, ಸಿಗ್ನೇಚರ್ ಮತ್ತ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನೇನು ಬರ್ತಾವಲ್ಲ ಅಲ್ಲಿ ಎಲ್ಲ ಅಪ್ಲೋಡ್ ಮಾಡ್ಬೇಕಾಗ್ತೈತಿ. ಪೇ ಅಪ್ಲಿಕೇಶನ್ ಫೀ ಅದ ಯಾರಿಗೆ ಅಪ್ಲಿಕೇಬಲ್ ಇರ್ತೈತಿ ಅವ್ರ ಫೀ ಇದರ ಅಪ್ಲಿಕೇಶನ್ ತುಂಬಬೇಕು. ಮತ್ತ ಯಾರಿಗೆ ಅಪ್ಲಿಕೇಬಲ್ ಇಲ್ಲ ಅವರ ಡ್ಯಾಶ್ ಬೋರ್ಡ್ ಬಿಡಬೇಕು. ಮತ್ತ ಇದನ್ನೊಂದು ಪೂರಾ ತುಂಬಿದ ಮಾತ್ರ ಒಂದು ಸಬ್ಮಿಟ್ ಫಾರ್ಮ್ ಏನ್ ಮಾಡೋದ ಪ್ರಿಂಟ್ಔಟ್ ತಗೊಂಡು ಇಟ್ಕೋಬೇಕು. ಕೊನೆದಾಗ ಈ ವಿಡಿಯೋದಾಗ ಹೇಳ್ಬೇಕಂದ್ರ SSC GD ನೋಟಿಫಿಕೇಶನ್ ಒಂದು ಒಳ್ಳೆ ಅಪಾರ್ಚುನಿಟಿ ಐತಿ. ನೀವೆಲ್ಲರೂ ಒಂದ್ ಸ್ವಲ್ಪ ಈಗಿಂದ ಸ್ಟಡಿ ಮಾಡ್ಕೋತ ಸ್ಟಾರ್ಟ್ ಮಾಡ್ರಂದ್ರ ನೀವು ಆರಾಮ್ ಸೆಲೆಕ್ಷನ್ ಆಗ್ಬೋದು. 3 ತಿಂಗಳು ಐತಿ, ಲಾಟ್ ಆಫ್ ಟೈಮ್ ಐತಿ. ಮತ್ತ ಇದನ್ನ ನಾವು ಈಸಿ ಮಾಡಾಕಂತ ನಾವು ಪ್ರೊಫೆಷನಲ್ ಸೈನಿಕ ತರಬೇತಿ ಕೇಂದ್ರ ಕೋಚ್ರಿ ವತಿಯಿಂದ ನಾವು ಉಚಿತ ದೈಹಿಕ ಮತ್ತು ಲಿಖಿತ ಪರೀಕ್ಷೆದ ತಯಾರಿ ನಡೆಸತಾವು. ಇದ ಡಿಸೆಂಬರ್ 8ರಿಂದ ಇದ್ರದ ಬ್ಯಾಚಸ್ ಸ್ಟಾರ್ಟ್ ಆಗದವು. ಮತ್ತ ಫ್ರೀ ಆಗೈತಿ. ಇದರ ಲಾಭ ನೀವು ತಗೋಬೇಕಂದ್ರ ತಗೋಬಹುದು.
ಮತ್ತು ಅಡ್ಮಿಷನ್ ಮಾಡ್ಬೇಕಂದ್ಕೊಂಡ್ರ ಇಲ್ಲಿ ಇದ್ರಾಗ ನಮ್ಮ ನಂಬರ್ ಅದಾವು, ಆ ನಂಬರ್ಗೆ ನೀವು ಕಾಲ್ ಮಾಡಿ ಹೇಳ್ಬೋದು. ಇಲ್ಲಾಂದ್ರೆ ನೀವು ಕಮೆಂಟ್ ಮಾಡ್ರಿ, ಆಮೇಲೆ ನಾವು ಕಾಲ್ ಮಾಡಿ ನಿಮ್ಮನ್ನ ಅಡ್ಮಿಷನ್ ಮಾಡ್ಕೋತಾವ. ಕೊನೆಯದಾಗಿ ಮತ್ತು ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಯಾರ್ಯಾರು ಈ ಚಾನೆಲ್ದಾಗ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ ಮತ್ತು ನೋಟಿಫಿಕೇಶನ್ ನಿಮ್ಗೆ ಮುಂದಿನ ನೋಟಿಫಿಕೇಶನ್ ಬರ್ತಾವು. ಈ ಚಾನೆಲ್ ಒಳಗೆ ನಾವು ಟೆಸ್ಟ್ ಸೀರೀಸ್ ಮತ್ತು ನಿಮ್ಗೆ ಆರ್ಮಿ SSGD ಒಳಗೆ ಮತ್ತು ಪೊಲೀಸದ ಏನು ನೋಟಿಫಿಕೇಶನ್ ಐತ್ಲ ಒಳ್ಳೆ ನಿಮ್ಗೆ ಒಂದು ನೋಟಿಫಿಕೇಶನ್ ಕೊಡಾಕ ನಾವು ಟ್ರೈ ಮಾಡತ್ತವು. ಇದರದ ಉಪಯೋಗ ನೀವು ತಗೋರಿ. ಥ್ಯಾಂಕ್ ಯು.